ಸ್ವಲ್ಪ ಹೊರ್ಗಡೆ ಬಂದಿದ್ವಿ. ಸೊ ಇಲ್ಲಿ ಒಂದು ವಿಶೇಷವಾದ ಒಂದು ಸಿಕ್ಕಿದೆ, ಅದು ಏನಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಏನಪ್ಪ ಅಂದರೆ ಇದು ಅಣಬೆ ಮಶ್ರೂಮ್ ಅಂತಾರಲ್ಲ ಅದು. ಇದು ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು. ಹೊಲದಲ್ಲಿ ನೋಡಿ ಈ ಥರ ಹೊಲ ಇರುತ್ತೆ, ಈ ಥರ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು. ನೋಡಿ ಇಲ್ಲಿ ಕೆಲವು ಬಂದಿದ್ದಾವೆ ನೋಡಿ. ಇದು ನೋಡಿ ಅಣಬೆ, ಇದು ಸಾಂಬಾರು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ಇದನ್ನು ಕಿತ್ಬಿಟ್ಟು ಸಾಂಬಾರು ಮಾಡೋಣ ಇವತ್ತು. ನೋಡಿ ಈ ಥರ ಬರುತ್ತೆ, ನ್ಯಾಚುರಲ್ಲಾಗಿ ಸಿಗೋವಂಥದ್ದು. ನೋಡಿ ನಮ್ಮ ಪ್ರಕೃತಿಯಲ್ಲಿ ನ್ಯಾಚುರಲ್ಲಾಗಿ ಸಿಗೋವಂಥದ್ದು ಇದು. ಸುಮಾರು ಇದನ್ನು ಒಂದು 8 ಗಂಟೆಯಿಂದ ಹುಡುಕಿದ್ದೀನಿ, ಎಲ್ಲೂ ಸಿಗಲಿಲ್ಲ. ಕಡೆಗೂ ಒಂದು ಹತ್ರ ಸಿಕ್ತು, ತುಂಬ ಖುಷಿಯಾಯಿತು. ಎಷ್ಟೋ ದಿನದಿಂದ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ ಅಣಬೆ ಸಿಕ್ಕಿದ್ರೆ ಕೊಡ್ರಿ ಅಂತ. ಯಾರೂ ಸಿಗಲಿಲ್ಲ ಅನ್ನೋರು. ಸೊ ಇವತ್ತು ನನಗೆ ಸಿಕ್ಕಿದ್ದಾವೆ ನೋಡಿ. ಇದು ಅವಾಗೇ ಬಂದುಬಿಟ್ಟು ಒಂದು ದಿನ ಆಗೈತೆ. ಇದು ಒಂದು ದಿನ ಆದರೆ ನೋಡಿ ಈ ಥರ ಹುಳ ಇರ್ತವೆ. ಆ್ಯಕ್ಚುಲಿ ನಾವು ಇದೆಯಲ್ವಾ, ಈ ಥರ ಇದ್ದಂಗೆ ತಿನ್ನಬೇಕಿದು. ಇದೇ ಫ್ರೆಶ್ಶು ಅಣಬೆ ಅಂತ ಹೇಳ್ಬೋದು. ಇದು ಒಂದು ದಿನ ಆಗಿದೆ, ಅದಕ್ಕೆ ಹುಳ ಬಿದ್ದಾವೆ. ಒಂದು ದಿನ ಆದಮೇಲೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ವೆರೈಟಿ ಅಣಬೆ ಸಿಗ್ತವೆ ನಮಗೆ. ಅದರಲ್ಲಿ ಈ ಅಣಬೆ ಮಾತ್ರ ನೋಡಿ, ಒಳಗಡೆ ಎಲ್ಲ ವೈಟಿಗಿರುತ್ತೆ. ಈ ಅಣಬೆ ಮಾತ್ರ ತಿನ್ನಕ್ಕೆ ಬರುತ್ತೆ. ಬೇರೆ ಅಣಬೆ ಎಲ್ಲ ತಿನ್ನೋಕ್ಕಾಗಲ್ಲ. ಇಲ್ಲಿ 4 ಬಿಟ್ಟಿದ್ದಾವೆ ಇದು. ಸೊ ಈ ಥರ ಭೂಮಿಯಲ್ಲೇ ಇರುತ್ತೆ ಅದು. ಅದನ್ನು ನೀಟಾಗಿ ನಾವು ತಕ್ಕೋಬೇಕು, ಇಲ್ಲಾಂದರೆ ಅವು ಅಲ್ಲಿಗೆ ಬುಡಕ್ಕೆ ಹೋಗ್ಬಿಡ್ತವೆ. ಸ್ವಲ್ಪ ನೀಟಾಗಿ ತೆಗೆದ್ರೆ ಒಳಗಂಟ ಸ್ವಲ್ಪ ಉದ್ದಕ್ಕೆ ಬರ್ತವೆ. ಹಿಂಗೆ ಉದ್ದಕ್ಕೆ ಬರಬೇಕು. ಹಿಂಗೆ ಬಂದಾಗ ನಮಗೆ ತುಂಬ ಜಾಸ್ತಿ ಸಿಗುತ್ತೆ. ಅಲ್ಲಲ್ಲೇ ಬುಡನೇ ಕಟ್ ಮಾಡ್ಕೊಂಡ್ರೆ ನಮ್ಗೆ ಜಾಸ್ತಿ ಸಿಗಲ್ಲ. ನೋಡಿ 4 ಬರ್ತಾನೆ ಇಲ್ಲ, ಇವೆಲ್ಲ ಒಂದೇ ಥರವೇ. ಬರ್ತೈತೆ. ಈ ಥರ ಸಿಗೋದು ತುಂಬ ಯಾವಾಗೋ ನ್ಯಾಚುರಲಾಗಿ ಸಿಗೋದು ತಿನ್ಬೇಕು ಅವಾಗವಾಗ. ನೀವು ಏನಾದ್ರು ನಿಮ್ಮ ಕಡೆ ಇದನ್ನೇನಂತಾರೆ ಅಂತ ಕಮೆಂಟ್ ಮಾಡಿ. ಮತ್ತು ತಿಂದಿದ್ರೆ ಇದನ್ನು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಇದು ನೋಡು, ಇದು ಕೀಳಕ್ಕಾಗಲಿಲ್ಲ, ಅರ್ಧನೇ ಬಂದುಬಿಡ್ತಿದ್ದು. ಈ ಥರ ಬರೋಂಗಿಲ್ಲ, ಬಂದರೆ ನಮಗೆ ಲಾಸು. ಎಲ್ಲ ಭೂಮಿ ಒಳಗೆ ಹೋಗಿರುತ್ತೆ, ಕಾಂಡ ಎಲ್ಲ ಒಳಗಡೆನೇ ಇರ್ತವೆ. ಹಂಗೆ ಕಣ್ಣಾಡಿಸ್ಬೇಕು. ನೋಡಿ ಇಲ್ಲೊಂದು ಐತೆ ನೋಡಿ. ಇದೈತಪ್ಪ, ಇದನ್ನು ಕಿತ್ಕೊಳ್ಳೋಂತ